Hello everyone, welcome to our YouTube channel Science Patashala. Dear CTET 2026 aspirants ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 3. ಇವತ್ತು ನಾವು ಸಾಲ್ವ್ ಮಾಡ್ತೀವಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ದಟ್ ಇಸ್ PYQs ಆನ್ ದಿ ವರ್ಲ್ಡ್ ಆಫ್ ದಿ ಲಿವಿಂಗ್ ಟಾಪಿಕ್. ಸೊ CTET ಪೇಪರ್ 2 ನಲ್ಲಿ ಫ್ರೀಕ್ವೆಂಟ್ಲಿ ರಿಪೀಟ್ ಆಗೋ ಕ್ವಶನ್ಸ್, ಸ್ಮಾರ್ಟ್ ಟ್ರಿಕ್ಸ್ ಮತ್ತು ಎಕ್ಸಾಮ್ ಟಿಪ್ಸ್ ಆಲ್ ಇನ್ ದಿಸ್ ಸೆಷನ್. ಸೊ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ CTET ಸೈನ್ಸ್ ಬೂಸ್ಟರ್ಸ್. ಸೊ PYQs ಸಾಲ್ವ್ ಮಾಡಿದರೆ CTET ಕ್ವಶನ್ಸ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತವೆ. So let's practice smartly and boost your score for CTET 2026. Let us start today's session. The first question. The part of alimentary canal which receives bile juice from the liver and stores it in the gallbladder is. So ಈ ಪ್ರಶ್ನೆ CTET ನವೆಂಬರ್ 2012 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಪ್ಯಾಂಕ್ರಿಯಾಸ್, ಆಪ್ಷನ್ ಬಿ ಸ್ಟೊಮಕ್, ಆಪ್ಷನ್ ಸಿ esophagus, ಆಪ್ಷನ್ ಡಿ ಸ್ಮಾಲ್ ಇಂಟೆಸ್ಟೈನ್. So bile juice, it is produced by liver. So bile juice, it is produced by liver. So and stored in gallbladder. So it is stored in gallbladder. So it is stored in gallbladder. So when food enters the small intestine, that is duodenum, so bile juice is released to help in fat digestion. ಆದ್ದರಿಂದ ಬೈಲ್ ಜ್ಯೂಸ್ ರಿಸೀವ್ ಮಾಡೋ ಎಲಿಮೆಂಟರಿ ಕೆನಾಲ್ ಪಾರ್ಟ್ ದಟ್ ಇಸ್ ಸ್ಮಾಲ್ ಇಂಟೆಸ್ಟೈನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಇಸ್ ಸ್ಮಾಲ್ ಇಂಟೆಸ್ಟೈನ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಪ್ಯಾಂಕ್ರಿಯಾಸ್ ರಾಂಗ್. ಸೊ ಪ್ಯಾಂಕ್ರಿಯಾಸ್ ಡೈಜೆಸ್ಟಿವ್ ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡುತ್ತದೆ, ಸೊ ಬೈಲ್ ರಿಸೀವ್ ಮಾಡುವುದಿಲ್ಲ. ಸೊ ಆಪ್ಷನ್ ಬಿ ಸ್ಟೊಮಕ್ ರಾಂಗ್. ಸೊ ಸ್ಟೊಮಕ್ ಡೈಜೆಷನ್ ಸ್ಟಾರ್ಟ್ ಮಾಡುತ್ತದೆ ಬಟ್ ಬೈಲ್ ಜ್ಯೂಸ್ ಸ್ಟೊಮಕ್ಗೆ ಹೋಗುವುದಿಲ್ಲ. ಸೊ ಆಪ್ಷನ್ ಸಿ esophagus ರಾಂಗ್. ಸೊ esophagus ಫುಡ್ ಟ್ರಾನ್ಸ್ಪೋರ್ಟ್ ಮಾತ್ರ ಮಾಡುತ್ತದೆ, ಡೈಜೆಷನ್ ಆರ್ ಬೈಲ್ ಆಕ್ಷನ್ ಇಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಸೆಲೆಕ್ಟ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಪಾರ್ಟ್ಸ್ ಇನ್ ದ ಹ್ಯೂಮನ್ ಎಲಿಮೆಂಟರಿ ಕೆನಾಲ್. ಸೊ ಈ ಪ್ರಶ್ನೆ CTET ನವೆಂಬರ್ 2012 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಮೌತ್ ಟು ಸ್ಟೊಮಕ್, ಸ್ಟೊಮಕ್ ಟು esophagus, esophagus ಟು ಲಾರ್ಜ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಟು ಸ್ಮಾಲ್ ಇಂಟೆಸ್ಟೈನ್. ಸೊ ಆಪ್ಷನ್ ಬಿ ಮೌತ್ ಟು esophagus, esophagus ಟು ಸ್ಟೊಮಕ್, ಸ್ಟೊಮಕ್ ಟು ಸ್ಮಾಲ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಟು ಲಾರ್ಜ್ ಇಂಟೆಸ್ಟೈನ್. ಸೊ ಆಪ್ಷನ್ ಸಿ ಮೌತ್ ಟು ಸ್ಟೊಮಕ್, ಸ್ಟೊಮಕ್ ಟು esophagus, esophagus ಟು ಸ್ಮಾಲ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಟು ಲಾರ್ಜ್ ಇಂಟೆಸ್ಟೈನ್. So option D mouth to esophagus, esophagus to stomach, stomach to large intestine to small intestine. So food first enters the mouth. So food first enters the mouth. So then moves to the esophagus. It is then moves to what is that? Esophagus. So and reaches the stomach for digestion. Next ಎಲ್ಲಿ ಹೋಗ್ತದೋ? So it is just reaching the stomach for digestion. So after that it goes to the small intestine. So after this it is just moving to small intestine where maximum digestion and absorption ಆಗುತ್ತದೆ. And finally to the large intestine. Finally it is moving to large intestine. ಸೊ ಆದ್ದರಿಂದ ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಇಸ್ ಮೌತ್ ಟು esophagus, esophagus ಟು ಸ್ಟೊಮಕ್, ಸ್ಟೊಮಕ್ ಟು ಸ್ಮಾಲ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಟು ಲಾರ್ಜ್ ಇಂಟೆಸ್ಟೈನ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ esophagus ಸ್ಟೊಮಕ್ ನಂತರ ಬರುವುದಿಲ್ಲ, ಸೀಕ್ವೆನ್ಸ್ ತಪ್ಪಾಗಿದೆ. ಸೊ ಆಪ್ಷನ್ ಸಿ ರಾಂಗ್. ಸೊ ಸ್ಟೊಮಕ್ ಮೌತ್ ನಂತರ ಡೈರೆಕ್ಟ್ ಆಗಿ ಬರುವುದಿಲ್ಲ. ಸೊ esophagus ಮಿಸ್ಸಿಂಗ್ ಆರ್ಡರ್. ಸೊ ಆಪ್ಷನ್ ಡಿ ರಾಂಗ್. ಸೊ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಮುಂಚೆ ಬರುವುದಿಲ್ಲ. ಸೊ ಡೈಜೆಷನ್ ಆರ್ಡರ್ ಇಟ್ ಇಸ್ ಇನ್ಕರೆಕ್ಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಸೆಲೆಕ್ಟ್ ಫ್ರಮ್ ದ ಫಾಲೋವಿಂಗ್ ಅ ಸೆಟ್ ಹ್ಯಾವಿಂಗ್ ಕರೆಕ್ಟ್ ಕಾಂಬಿನೇಷನ್ ಆಫ್ ಆರ್ಗನ್ಸ್ ದಟ್ ಡು ನಾಟ್ ಕ್ಯಾರಿ ಔಟ್ ಎನಿ ಡೈಜೆಸ್ಟಿವ್ ಫಂಕ್ಷನ್. ಸೊ ಈ ಪ್ರಶ್ನೆ CTET ನವೆಂಬರ್ 2012 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸ್ಮಾಲ್ ಇಂಟೆಸ್ಟೈನ್, large intestine, rectum. Option B esophagus, buccal cavity, rectum. So option C esophagus, large intestine, rectum.
ಸೊ ಆಪ್ಷನ್ ಡಿ ಉಸೋಫೇಗಸ್ ಬಕಲ್ ಕ್ಯಾವಿಟಿ ಲಾರ್ಜ್ ಇಂಟೆಸ್ಟೈನ್. ಸೊ ಉಸೋಫೇಗಸ್ ಫುಡ್ ಟ್ರಾನ್ಸ್ಪೋರ್ಟ್ ಮಾತ್ರ ಮಾಡುತ್ತದೆ, ಸೊ ಡೈಜೆಷನ್ ಫಂಕ್ಷನ್ ಇಲ್ಲ. ಸೊ ಲಾರ್ಜ್ ಇಂಟೆಸ್ಟೈನ್ ಮೇನ್ಲಿ ವಾಟರ್ ಅಬ್ಸಾರ್ಪ್ಷನ್ ಮಾಡುತ್ತದೆ, ಸೊ ಡೈಜೆಷನ್ ಆಗುವುದಿಲ್ಲ. ಸೊ ರೆಕ್ಟಮ್ ಫೀಸಸ್ ಸ್ಟೋರ್ ಮಾಡುತ್ತದೆ, ಸೊ ಡೈಜೆಸ್ಟಿವ್ ಆಕ್ಟಿವಿಟಿ ಇಲ್ಲ. ಸೊ ಆದ್ದರಿಂದ ದಿಸ್ ಆರ್ಗನ್ಸ್ ಡು ನಾಟ್ ಕ್ಯಾರಿ ಔಟ್ ಎನಿ ಡೈಜೆಸ್ಟಿವ್ ಫಂಕ್ಷನ್. ಸೊ ದಟ್ ಈಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಉಸೋಫೇಗಸ್, ಲಾರ್ಜ್ ಇಂಟೆಸ್ಟೈನ್, ರೆಕ್ಟಮ್. ಸೊ why other options are wrong here? Option A wrong. Small intestine is the main site of digestion and absorption. So this set it is incorrect. So option B wrong. So buccal cavity contains saliva and amylase. Digestion starts there. So option D wrong. So buccal cavity digestion ಮಾಡುತ್ತದೆ. So this combination is also wrong. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, that is esophagus, large intestine, rectum. Option C is the correct answer. Next question, after physical exercise we sometimes get muscle cramps. This results due to. ಈ ಪ್ರಶ್ನೆ CTET ನವೆಂಬರ್ 2012 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ನಾನ್ ಕನ್ವರ್ಷನ್ ಆಫ್ ಗ್ಲೂಕೋಸ್ ಟು ಪೈರುವೇಟ್. ಆಪ್ಷನ್ ಬಿ ನಾನ್ ಕನ್ವರ್ಷನ್ ಆಫ್ ಗ್ಲೂಕೋಸ್ ಟು ಲ್ಯಾಕ್ಟಿಕ್ ಆಸಿಡ್. ಆಪ್ಷನ್ ಸಿ ಕನ್ವರ್ಷನ್ ಆಫ್ ಪೈರುವೇಟ್ ಟು ಲ್ಯಾಕ್ಟಿಕ್ ಆಸಿಡ್. ಆಪ್ಷನ್ ಡಿ ಕನ್ವರ್ಷನ್ ಆಫ್ ಪೈರುವೇಟ್ ಟು ಆಲ್ಕೋಹಾಲ್. ಸೊ ಆಫ್ಟರ್ ಹೆವಿ ಫಿಸಿಕಲ್ ಎಕ್ಸರ್ಸೈಸ್ ಮಸಲ್ಸ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆಯಾಗುತ್ತದೆ, ಆದ್ದರಿಂದ ಮಸಲ್ಸ್ ಆನಾರೋಬಿಕ್ ರೆಸ್ಪಿರೇಷನ್ ಮಾಡುತ್ತದೆ. ಸೊ ವೇರ್ ಪೈರುವೇಟ್ ಲ್ಯಾಕ್ಟಿಕ್ ಆಸಿಡ್ಗೆ ಕನ್ವರ್ಟ್ ಆಗುತ್ತದೆ. ಸೊ ಲ್ಯಾಕ್ಟಿಕ್ ಆಸಿಡ್ ಮಸಲ್ಸ್ ನಲ್ಲಿ ಅಕ್ಯುಮುಲೇಟ್ ಆಗಿ ಮಸಲ್ಸ್ ಕ್ರಾಂಪ್ ಮತ್ತು ಪೇನ್ ಕಾಸ್ ಮಾಡುತ್ತದೆ. ಆದ್ದರಿಂದ ಇಲ್ಲಿ ಕರೆಕ್ಟ್ ಆಪ್ಷನ್ ದಟ್ ಈಸ್ ಪೈರುವೇಟ್ ಟು ಲ್ಯಾಕ್ಟಿಕ್ ಆಸಿಡ್ ಕನ್ವರ್ಷನ್. ಯಾವುದು? ಪೈರುವೇಟ್ ಟು ಲ್ಯಾಕ್ಟಿಕ್ ಆಸಿಡ್ ಕನ್ವರ್ಷನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಕನ್ವರ್ಷನ್ ಆಫ್ ಪೈರುವೇಟ್ ಟು ಲ್ಯಾಕ್ಟಿಕ್ ಆಸಿಡ್. So why other options are wrong here? Option A wrong, that is glucose to pyruvate conversion normally ಆಗುತ್ತದೆ, ಕ್ರಾಂಪ್ಸ್ ಕಾರಣ ಅಲ್ಲ. ಸೊ ಆಪ್ಷನ್ ಬಿ ರಾಂಗ್, ಗ್ಲೂಕೋಸ್ ಡೈರೆಕ್ಟ್ ಆಗಿ ಲ್ಯಾಕ್ಟಿಕ್ ಆಸಿಡ್ ಗೆ ಕನ್ವರ್ಟ್ ಆಗುವುದಿಲ್ಲ, ಸೊ ಪೈರುವೇಟ್ ಇಂಟರ್ಮೀಡಿಯೇಟ್ ಬೇಕು. ಸೊ ಆಪ್ಷನ್ ಡಿ ರಾಂಗ್, ಪೈರುವೇಟ್ ಟು ಆಲ್ಕೋಹಾಲ್ ಕನ್ವರ್ಷನ್ ಈಸ್ಟ್ ನಲ್ಲಿ ಮಾತ್ರ, ಹ್ಯೂಮನ್ ಮಸಲ್ಸ್ ನಲ್ಲಿ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಕನ್ವರ್ಷನ್ ಆಫ್ ಪೈರುವೇಟ್ ಟು ಲ್ಯಾಕ್ಟಿಕ್ ಆಸಿಡ್. Option C is the correct answer. Next question, in the alimentary canal the swallowed food moves downwards because of. ಈ ಪ್ರಶ್ನೆ CTET ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ದ ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ ಇನ್ ದ ವಾಲ್ ಆಫ್ ಫುಡ್ ಪೈಪ್. ಆಪ್ಷನ್ ಬಿ ದ ಫ್ಲೋ ಆಫ್ ಫ್ಲೂಯಿಡ್ ಮಟೀರಿಯಲ್ ಟೇಕನ್ ವಿತ್ ದ ಫುಡ್. ಆಪ್ಷನ್ ಸಿ ಗ್ರಾವಿಟೇಷನಲ್ ಪುಲ್. ಆಪ್ಷನ್ ಡಿ ಫೋರ್ಸ್ ಪ್ರೊವೈಡೆಡ್ ಬೈ ದಿ ಮಸ್ಕ್ಯುಲರ್ ಟಂಗ್. So swallowed food moves down the alimentary canal due to peristalsis. So which is the rhythmic contraction and relaxation of muscles in the food pipe. So ಈ ಮಸಲ್ ಕಾಂಟ್ರಾಕ್ಷನ್ ಫುಡ್ ಅನ್ನು ಡೌನ್ವರ್ಡ್ಸ್ ಪುಷ್ ಮಾಡುತ್ತದೆ, ಗ್ರಾವಿಟಿ ಮೇಲೆ ಡಿಪೆಂಡ್ ಆಗುವುದಿಲ್ಲ. ಸೊ ಇವನ್ ಅಪ್ಸೈಡ್ ಡೌನ್ ಆಗಿ ನಿಂತರೂ ಫುಡ್ ಮೂವ್ ಆಗುತ್ತದೆ ಬಿಕಾಸ್ ಆಫ್ ಮಸಲ್ ಮೂವ್ಮೆಂಟ್. ಆದ್ದರಿಂದ ಕರೆಕ್ಟ್ ಆಪ್ಷನ್ ಮಸಲ್ಸ್ ಇನ್ ದ ವಾಲ್ ಆಫ್ ಫುಡ್ ಪೈಪ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is the contraction of muscles in the wall of food pipe. So why other options are wrong here? Option B wrong. So food ಜೊತೆ fluid ಇದ್ದರೂ ಮೂಮೆಂಟ್ ಮಸಲ್ಸ್ ಕಾರಣದಿಂದ, ಸೊ fluid flow ಮೇನ್ ರೀಸನ್ ಅಲ್ಲ. ಸೊ ಆಪ್ಷನ್ ಸಿ ರಾಂಗ್, ಗ್ರಾವಿಟಿ ಅಲೋನ್ ಫುಡ್ ಮೂವ್ ಮಾಡುವುದಿಲ್ಲ, ಸೊ ಪೆರಿಸ್ಟಾಲ್ಸಿಸ್ ಇಟ್ ಇಸ್ ಎಸೆನ್ಷಿಯಲ್. ಆಪ್ಷನ್ ಡಿ ರಾಂಗ್. ಸೊ ಟಂಗ್ ಹೆಲ್ಪ್ ಸ್ವಾಲೋಯಿಂಗ್, ಸೊ ಸ್ಟಾರ್ಟ್ ಮಾಡುತ್ತದೆ, ಬಟ್ ಕಂಟಿನ್ಯೂಸ್ ಮೂಮೆಂಟ್ ಫುಡ್ ಪೈಪ್ ಮಸಲ್ಸ್ ಮಾಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ದ ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ ಇನ್ ದ ವಾಲ್ ಆಫ್ ಫುಡ್ ಪೈಪ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಫ್ರಾಗ್ಸ್ ಅಂಡ್ ಅರ್ಥ್ವರ್ಮ್ಸ್ ಬ್ರೀತ್ ಥ್ರೂ ದೇರ್ ಸ್ಕಿನ್ ಬಿಕಾಸ್ ಆಫ್ ವಿಚ್ ದ ಸ್ಕಿನ್ ಆಫ್ ಬೋತ್ ದ ಆರ್ಗಾನಿಸಮ್ಸ್ ಈಸ್. ಸೊ ಈ ಪ್ರಶ್ನೆ CTET ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಡ್ರೈ ಅಂಡ್ ರಫ್. ಆಪ್ಷನ್ ಬಿ ಡ್ರೈ ಅಂಡ್ ಸ್ಲಿಮಿ. ಆಪ್ಷನ್ ಸಿ ಮಾಯಿಸ್ಟ್ ಅಂಡ್ ರಫ್. ಆಪ್ಷನ್ ಡಿ ಮಾಯಿಸ್ಟ್ ಅಂಡ್ ಸ್ಲಿಮಿ. ಸೊ ಫ್ರಾಗ್ಸ್ ಅಂಡ್ ಅರ್ಥ್ವರ್ಮ್ಸ್ ಸ್ಕಿನ್ ಮೂಲಕ ಬ್ರೀದ್ ಮಾಡುತ್ತವೆ. ಸೊ ದಿಸ್ ಇಸ್ ಕಾಲ್ಡ್ ಕ್ಯೂಟೇನಿಯಸ್ ರೆಸ್ಪಿರೇಷನ್. ಇದಕ್ಕೆ ನಾವು ಏನಂತ ಹೇಳ್ತೀವಿ? ಕ್ಯೂಟೇನಿಯಸ್
ರೆಸ್ಪಿರೇಷನ್. ಸೊ ಆಕ್ಸಿಜನ್ ಡಿಫ್ಯೂಷನ್ ಆಗಲು ಸ್ಕಿನ್ ಮಾಯಿಸ್ಟ್ ಇರಬೇಕು. ಸೊ ಗ್ಯಾಸ್ ಎಕ್ಸ್ಚೇಂಜ್ ಈಸಿ ಆಗುತ್ತದೆ. ಸೊ ಸ್ಕಿನ್ ಮೇಲೆ ಸ್ಲಿಮಿ ಮ್ಯೂಕಸ್ ಲೇಯರ್ ಇರುತ್ತದೆ. ಸೊ ಇದು ಮಾಯಿಶ್ಚರ್ ಮೇಂಟೈನ್ ಮಾಡುತ್ತದೆ. ಆದ್ದರಿಂದ ಫ್ರಾಗ್ಸ್ ಮತ್ತು ಅರ್ತ್ ವರ್ಮ್ಸ್ ಸ್ಕಿನ್ ಮಾಯಿಸ್ಟ್ ಅಂಡ್ ಸ್ಲಿಮಿ ಆಗಿರುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಮಾಯಿಸ್ಟ್ ಅಂಡ್ ಸ್ಲಿಮಿ. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಡ್ರೈ ಅಂಡ್ ರಫ್ ಸ್ಕಿನ್ ಆಕ್ಸಿಜನ್ ಎಕ್ಸ್ಚೇಂಜ್ಗೆ ಸೂಟೇಬಲ್ ಅಲ್ಲ. ಸೊ ಆಪ್ಷನ್ ಬಿ ರಾಂಗ್. ಡ್ರೈ ಸ್ಕಿನ್ ರೆಸ್ಪಿರೇಷನ್ ಅಲೌ ಮಾಡುವುದಿಲ್ಲ, ಮಾಯಿಶ್ಚರ್ ಬೇಕು. ಸೊ ಆಪ್ಷನ್ ಸಿ ರಾಂಗ್. ಮಾಯಿಸ್ಟ್ ಕರೆಕ್ಟ್ ಬಟ್ ರಫ್ ಸ್ಕಿನ್ ಗ್ಯಾಸ್ ಎಕ್ಸ್ಚೇಂಜ್ ಎಫಿಷಿಯಂಟ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ಅಬೌಟ್ ಎಂಡೆಮಿಕ್ ಸ್ಪೀಸಿಸ್? ಸೊ ಈ ಪ್ರಶ್ನೆ CTET ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ದೇ ಆರ್ ನಾಟ್ ಅಫೆಕ್ಟೆಡ್ ಬೈ ದ ಡೆಸ್ಟ್ರಕ್ಷನ್ ಆಫ್ ದರ್ ಹ್ಯಾಬಿಟ್ಯಾಟ್. ಆಪ್ಷನ್ ಬಿ, they are found only in zoos and botanical gardens. Option C, they are found exclusively in a specific habitat. Option D, endemic species can never become endangered. So endemic species are restricted to one particular area or habitat only. ಅವು ಆ ಸ್ಪೆಸಿಫಿಕ್ ರೀಜನ್ ಹೊರತು ಬೇರೆಡೆ ನ್ಯಾಚುರಲಿ ಫೌಂಡ್ ಆಗುವುದಿಲ್ಲ. ಸೊ ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಆದರೆ ಎಂಡೆಮಿಕ್ ಸ್ಪೀಸಿಸ್ ಈಸಿಲಿ ಎಫೆಕ್ಟೆಡ್ ಆಗುತ್ತದೆ. ಸೊ ಆದ್ದರಿಂದ ಕರೆಕ್ಟ್ ಸ್ಟೇಟ್ಮೆಂಟ್ ಫೌಂಡ್ ಎಕ್ಸ್ಕ್ಲೂಸಿವ್ಲಿ ಇನ್ ಅ ಸ್ಪೆಸಿಫಿಕ್ ಹ್ಯಾಬಿಟ್ಯಾಟ್. ಓಕೆ, ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದೇ ಆರ್ ಫೌಂಡ್ ಎಕ್ಸ್ಕ್ಲೂಸಿವ್ಲಿ ಇನ್ ಅ ಸ್ಪೆಸಿಫಿಕ್ ಹ್ಯಾಬಿಟ್ಯಾಟ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಎಂಡೆಮಿಕ್ ಸ್ಪೀಸಿಸ್ಗೆ ಮೇಜರ್ ಥ್ರೆಟ್ ಆಗುತ್ತದೆ. ಸೊ ಆಪ್ಷನ್ ಬಿ ರಾಂಗ್. ದೇ ಲಿವ್ ನ್ಯಾಚುರಲಿ ಇನ್ ಸ್ಪೆಸಿಫಿಕ್ ಹ್ಯಾಬಿಟ್ಯಾಟ್ಸ್, ಝೂಸ್ ಆರ್ ಗಾರ್ಡನ್ಸ್ ಓನ್ಲಿ ಅಲ್ಲ. ಸೊ ಆಪ್ಷನ್ ಡಿ ರಾಂಗ್. ಎಂಡೆಮಿಕ್ ಸ್ಪೀಸಿಸ್ ಎಂಡೇಂಜರ್ಡ್ ಆಗಬಹುದು, ಎಸ್ಪೆಷಲಿ ಹ್ಯಾಬಿಟ್ಯಾಟ್ ಲಾಸ್ ಕಾರಣ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಇಸ್ ರಿಲೇಟೆಡ್ ಟು ದ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ಸ್? ಸೊ ಈ ಪ್ರಶ್ನೆ CTET ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಕ್ರೋಮೋಸೋಮ್ಸ್ ಅಂಡ್ ಜೀನ್ಸ್. ಆಪ್ಷನ್ ಬಿ, ಕ್ರೋಮೋಸೋಮ್ಸ್ ಅಂಡ್ ಮೈಟೋಕಾಂಡ್ರಿಯಾ. ಆಪ್ಷನ್ ಸಿ, ಸೆಲ್ ಮೆಂಬ್ರೇನ್ ಅಂಡ್ ಸೆಲ್ ವಾಲ್. ಆಪ್ಷನ್ ಡಿ, ಸೆಲ್ ಮೆಂಬ್ರೇನ್ ಅಂಡ್ ಕ್ಲೋರೋಪ್ಲಾಸ್ಟ್. ಸೊ inheritance of characters happens through genes, so which are located on chromosomes. Genes carry hereditary information ಮತ್ತು chromosomes genes ಸ್ಟೋರ್ ಮಾಡಿ ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡುತ್ತದೆ. ಸೊ ಆದ್ದರಿಂದ ಇನ್ಹೆರಿಟೆನ್ಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಕ್ರೋಮೋಸೋಮ್ಸ್ ಅಂಡ್ ಜೀನ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಕ್ರೋಮೋಸೋಮ್ಸ್ ಅಂಡ್ ಜೀನ್ಸ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಬಿ ರಾಂಗ್. ಮೈಟೋಕಾಂಡ್ರಿಯಾ ಮೇನ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತದೆ, ಇನ್ಹೆರಿಟೆನ್ಸ್ ರೋಲ್ ಪ್ರೈಮರಿ ಅಲ್ಲ. ಸೊ ಆಪ್ಷನ್ ಸಿ ರಾಂಗ್. ಸೆಲ್ ಮೆಂಬ್ರೇನ್ ಮತ್ತು ಸೆಲ್ ವಾಲ್ ಪ್ರೊಟೆಕ್ಷನ್ ಮತ್ತು ಸ್ಟ್ರಕ್ಚರ್ ಕೊಡುತ್ತವೆ. ಸೊ ಇನ್ಹೆರಿಟೆನ್ಸ್ ರಿಲೇಟೆಡ್ ಅಲ್ಲ. ಸೊ ಆಪ್ಷನ್ ಡಿ ರಾಂಗ್. ಕ್ಲೋರೋಪ್ಲಾಸ್ಟ್ ಫೋಟೋಸಿಂಥೆಸಿಸ್ಗೆ ಇಂಪಾರ್ಟೆಂಟ್, ಇನ್ಹೆರಿಟೆನ್ಸ್ ಫಂಕ್ಷನ್ ಇಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಕ್ರೋಮೋಸೋಮ್ಸ್ ಅಂಡ್ ಜೀನ್ಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, out of the different combinations of terms given below, the correct combination of terms with reference to an animal cell is? So ಈ ಪ್ರಶ್ನೆ CTET ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ನ್ಯೂಕ್ಲಿಯಸ್, ಪ್ಲಾಸ್ಟಿಡ್, ಸೆಲ್ ಮೆಂಬ್ರೇನ್, ಸೆಲ್ ವಾಲ್. ಆಪ್ಷನ್ ಬಿ, ನ್ಯೂಕ್ಲಿಯಸ್, ಕ್ರೋಮೋಸೋಮ್, ರೈಬೋಸೋಮ್, ಸೆಲ್ ವಾಲ್. ಆಪ್ಷನ್ ಸಿ, ಸೆಲ್ ಮೆಂಬ್ರೇನ್, ಕ್ರೋಮೋಸೋಮ್, ರೈಬೋಸೋಮ್, ಮೈಟೋಕಾಂಡ್ರಿಯಾ. Option D, cell membrane, ribosome, chloroplast, mitochondria. So an animal cell contains cell membrane, chromosomes that is present inside the nucleus, ribosomes and mitochondria. So animal cells ನಲ್ಲಿ cell wall ಮತ್ತು plastid or chloroplast ಇಲ್ಲ. So ಆದ್ದರಿಂದ only option C has correct combination of animal cell components. So option C is the correct answer, that is cell membrane, chromosome, ribosome, mitochondria. So why other options are wrong here? Option A wrong. Plastid ಮತ್ತು cell wall plant cell components animal cell ನಲ್ಲಿ ಇಲ್ಲ. So option B wrong. Cell wall animal cell ನಲ್ಲಿ ಇಲ್ಲ. So combination it is incorrect.
ಆಪ್ಷನ್ ಡಿ ರಾಂಗ್, ಕ್ಲೋರೋಪ್ಲಾಸ್ಟ್ ಪ್ಲಾಂಟ್ ಸೆಲ್ ಆರ್ಗನೆಲೆ, ಸೊ ಅನಿಮಲ್ ಸೆಲ್ ನಲ್ಲಿ ಆಬ್ಸೆಂಟ್ ಇದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸೆಟ್ಸ್ ಆಫ್ ರಿಪ್ರೊಡಕ್ಟಿವ್ ಟರ್ಮ್ಸ್. ಸೊ ಈ ಪ್ರಶ್ನೆ ಸಿಟಿಇಟಿ ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಸ್ಪರ್ಮ್, ಓವಿಡಕ್ಟ್, ಎಗ್, ಯುಟೆರಸ್ ಅಂತ ಕೊಟ್ಟಿದ್ದಾರೆ. ಬಿ ಓವಿಲೇಷನ್, ಎಗ್, ಓವಿಡಕ್ಟ್, ಯುಟೆರಸ್ ಅಂತ ಕೊಟ್ಟಿದ್ದಾರೆ. ಸಿ ಸ್ಪರ್ಮ್, ಟೆಸ್ಟಿಸ್, ಸ್ಪರ್ಮ್ ಡಕ್ಟ್, ಪೆನಿಸ್ ಅಂತ ಕೊಟ್ಟಿದ್ದಾರೆ. ಡಿ ಮೆನ್ಸ್ಟ್ರುಯೇಷನ್, ಎಗ್, ಓವಿಡಕ್ಟ್, ಯುಟೆರಸ್ ಅಂತ ಕೊಟ್ಟಿದ್ದಾರೆ. ದ ಸೆಟ್ಸ್ ಆಫ್ ಕರೆಕ್ಟ್ ಕಾಂಬಿನೇಷನ್ಸ್ ಆರ್ ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ದಿಸ್ ಸೆಟ್ಸ್ that is from A to D. So these are the reproductive terms related to human reproduction. So ಇಲ್ಲಿ B ಏನಂತ ಕೊಟ್ಟಿದ್ದಾರೆ, ovulation, egg, oviduct, uterus. So B ಅಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಇಲ್ಲಿ B ಅಲ್ಲಿ ovulation, egg, oviduct, ಆಮೇಲೆ uterus ಅಂತ ಕೊಟ್ಟಿದ್ದಾರೆ. ಸೊ ಓವ್ಯುಲೇಷನ್ ಸಮಯದಲ್ಲಿ ಎಗ್ ರಿಲೀಸ್ ಆಗುತ್ತದೆ, ದೆನ್ ಎಗ್ ಓವಿಡಕ್ಟ್ ಮೂಲಕ ಯುಟೆರಸ್ಗೆ ಮೂವ್ ಆಗುತ್ತದೆ. ಸೊ ಇದು ಫಿಮೇಲ್ ರಿಪ್ರೊಡಕ್ಟಿವ್ ಪ್ರೋಸೆಸ್ ಅನ್ನು ಕರೆಕ್ಟ್ಲಿ ರಿಪ್ರೆಸೆಂಟ್ ಮಾಡುತ್ತದೆ. ಸೊ ಸಿ ಸ್ಪರ್ಮ್, ಟೆಸ್ಟಿಸ್. ಸೊ ಸಿ ಒಳಗೆ ಏನು ಕೊಟ್ಟಿದ್ದಾರೆ, ಸ್ಪರ್ಮ್, ಟೆಸ್ಟಿಸ್, ಸ್ಪರ್ಮ್ ಡಕ್ಟ್, ಪೆನಿಸ್ ಅಂತ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂಡ್ ಗ್ಯಾಮೆಟ್ ಪಾತ್ವೇ. ಸೊ ಸ್ಪರ್ಮ್ ಟೆಸ್ಟಿಸ್ ನಲ್ಲಿ ಪ್ರೊಡ್ಯೂಸ್ ಆಗಿ ಸ್ಪರ್ಮ್ ಡಕ್ಟ್ ಮೂಲಕ ಪೆನಿಸ್ಗೆ ರೀಚ್ ಆಗುತ್ತದೆ. ಸೊ ಡಿ ಮೆನ್ಸ್ಟ್ರುಯೇಷನ್, ಎಗ್, ಓವಿಡಕ್ಟ್, ಯುಟೆರಸ್. ಸೊ ಮೆನ್ಸ್ಟ್ರುಯೇಷನ್ ಫಿಮೇಲ್ ರಿಪ್ರೊಡಕ್ಟಿವ್ ಸೈಕಲ್ ಭಾಗವಾಗಿದೆ. ಸೊ ಎಗ್ ರಿಲೀಸ್ ಆಗಿ ಫರ್ಟಿಲೈಸೇಷನ್ ಆಗದಿದ್ದರೆ ಯುಟೆರಸ್ ಲೈನಿಂಗ್ ಶೆಡ್ ಆಗುತ್ತದೆ. ಸೊ ದಿಸ್ ಸೆಟ್ ಇಟ್ ಇಸ್ ಬಯೋಲಾಜಿಕಲಿ ಕರೆಕ್ಟ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಬರ್ತದೆ, ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಬಿ, ಸಿ ಅಂಡ್ ಡಿ. ಓಕೆ, ದೀಸ್ ಆರ್ ದಿ ಫಾಲೋವಿಂಗ್ ಸೆಟ್ಸ್ ಆಫ್ ರಿಪ್ರೊಡಕ್ಟಿವ್ ಟರ್ಮ್ಸ್. ಸೊ ವೈ ಆಪ್ಷನ್ ಎ, ದಟ್ ಇಸ್ why A is not correct here? So A ಒಳಗೆ ಏನಿದೆ, so there is presence of sperm, oviduct, egg, uterus. Wrong. So sperm female oviduct ಗೆ ಡೈರೆಕ್ಟ್ ಟರ್ಮ್ ಸೀಕ್ವೆನ್ಸ್ ಆಗಿ ಕನ್ಸಿಡರ್ ಮಾಡುವುದಿಲ್ಲ. ಸೊ ಸೆಟ್ ಪ್ರಾಪರ್ಲಿ ಮೇಲ್ ಆರ್ ಫಿಮೇಲ್ ಪ್ರಾಸೆಸಸ್ ಸಪರೇಟ್ಲಿ ರಿಪ್ರೆಸೆಂಟ್ ಮಾಡುವುದಿಲ್ಲ. ಸೊ ಸಿಟಿಇಟಿ ಕೀ ಎಕ್ಸ್ಕ್ಲೂಸಿವ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next question, which of the following elements must be available in water for metamorphosis of tadpoles? So ಈ ಪ್ರಶ್ನೆ ಸಿಟಿಇಟಿ ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕ್ಲೋರಿನ್, ಆಪ್ಷನ್ ಬಿ ಬ್ರೋಮಿನ್, ಆಪ್ಷನ್ ಸಿ ಸಲ್ಫರ್, ಆಪ್ಷನ್ ಡಿ ಅಯೋಡಿನ್. ಸೊ ಫಾರ್ tadpoles to undergo metamorphosis in frogs, the hormone thyroxine is required. ಸೊ ಯಾವ ಹಾರ್ಮೋನ್ ರಿಕ್ವೈರ್ಡ್ ಆಗಿರ್ತದೆ, ಸೊ ದ ಹಾರ್ಮೋನ್ ಥೈರಾಕ್ಸಿನ್. ಸೊ ಥೈರಾಕ್ಸಿನ್ ಸಿಂಥೆಸಿಸ್ ಗೆ ವಾಟ್ ಇಸ್ ಎಸೆನ್ಷಿಯಲ್, ಸೊ ದರ್ ಇಸ್ ಎಸೆನ್ಷಿಯಲ್ ಆಫ್ ಅಯೋಡಿನ್. ಸೊ ಅಯೋಡಿನ್ ಇಸ್ ದ ಎಸೆನ್ಷಿಯಲ್ ಎಲಿಮೆಂಟ್. ಸೊ ವಾಟರ್ ನಲ್ಲಿ ಅಯೋಡಿನ್ ಅವೈಲೇಬಿಲಿಟಿ ತುಂಬಾ ಇಂಪಾರ್ಟೆಂಟ್. ಸೊ ಅಯೋಡಿನ್ ಡೆಫಿಷಿಯನ್ಸಿ ಇದ್ದರೆ ಮೆಟಾಮಾರ್ಫೋಸಿಸ್ ಡಿಲೇಡ್ ಆಗುತ್ತದೆ, ಸೊ ಅಥವಾ ಆಕರ್ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ಕರೆಕ್ಟ್ ಆನ್ಸರ್ ಇಟ್ ಇಸ್ ಅಯೋಡಿನ್, ದಟ್ ಇಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. So why other options are wrong here? So A chlorine wrong. So chlorine water purification ಗೆ ಯೂಸ್ ಆಗುತ್ತದೆ, ಮೆಟಾಮಾರ್ಫೋಸಿಸ್ ರೋಲ್ ಇಲ್ಲ. ಸೊ ಆಪ್ಷನ್ ಬಿ ಬ್ರೋಮಿನ್ wrong. ಸೊ ಬ್ರೋಮಿನ್ ಬಯೋಲಾಜಿಕಲ್ ರೋಲ್ ಟ್ಯಾಡ್ಪೋಲ್ ಡೆವಲಪ್ಮೆಂಟ್ ನಲ್ಲಿ ಇಲ್ಲ. ಸೊ ಆಪ್ಷನ್ ಸಿ ಸಲ್ಫರ್ wrong. ಸೊ ಸಲ್ಫರ್ ಪ್ರೋಟೀನ್ಸ್ ಪಾರ್ಟ್ ಆಗಿದೆ, ಬಟ್ ಮೆಟಾಮಾರ್ಫೋಸಿಸ್ ಹಾರ್ಮೋನ್ ಸಿಂಥೆಸಿಸ್ಗೆ ಡೈರೆಕ್ಟ್ ನೀಡಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ಕಾನ್ಸ್ಟಿಟ್ಯೂಟ್ ದ ಫೀಮೇಲ್ ಪಾರ್ಟ್ ಆಫ್ ಅ ಫ್ಲವರ್? ಸೊ ಈ ಪ್ರಶ್ನೆ ಸಿಟಿಇಟಿ ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸ್ಟಿಗ್ಮಾ, ಓವರಿ ಅಂಡ್ ಸ್ಟೇಮನ್. ಆಪ್ಷನ್ ಬಿ ಸ್ಟಿಗ್ಮಾ, ಓವರಿ ಅಂಡ್ ಸ್ಟೈಲ್. ಆಪ್ಷನ್ ಸಿ ಸ್ಟೇಮನ್, ಓವರಿ ಅಂಡ್ ಸ್ಟೈಲ್. ಆಪ್ಷನ್ ಡಿ ಸ್ಟೇಮನ್, ಪೆಟಲ್ಸ್ ಅಂಡ್ ಸೆಪಲ್ಸ್. ಸೊ ಫ್ಲವರ್ ನಲ್ಲಿ ಫಿಮೇಲ್ ಪಾರ್ಟ್ ಅನ್ನು ಪಿಸ್ಟಿಲ್. ಸೊ ಪಿಸ್ಟಿಲ್ ದಟ್ ಈಸ್ ಅದಕ್ಕೆ ನಾವೇನಂತ ಹೇಳ್ತೀವಿ, ಕಾರ್ಪೆಲ್ ಅಂತ ಕರೀತಾರೆ. ಸೊ ಪಿಸ್ಟಿಲ್ ಕಂಟೈನ್ಸ್, ವಾಟ್ ಇಸ್ ದಾಟ್? ಪಿಸ್ಟಿಲ್ ಇಟ್ ಕಂಟೈನ್ಸ್ ಸ್ಟಿಗ್ಮಾ. ಸೊ ಇಟ್ ಕಂಟೈನ್ಸ್ ಸ್ಟಿಗ್ಮಾ, ಇಟ್ ಕಂಟೈನ್ಸ್ ಸ್ಟೈಲ್ ಅಂಡ್ ಇಟ್ ಕಂಟೈನ್ಸ್ ಓವರಿ.
ಸೊ ಸ್ಟಿಗ್ಮಾ ಪೋಲನ್ ರಿಸೀವ್ ಮಾಡುತ್ತದೆ, ಸ್ಟೈಲ್ ಪೋಲನ್ ಟ್ಯೂಬ್ ಪಾಸ್ ಆಗಲು ಹೆಲ್ಪ್ ಮಾಡುತ್ತದೆ, ಓವರಿ ಒಳಗೆ ಓವ್ಯೂಲ್ಸ್ ಇರುತ್ತವೆ. ಸೊ ಆದ್ದರಿಂದ ಕರೆಕ್ಟ್ ಕಾಂಬಿನೇಷನ್, ವಾಟ್ ಇಸ್ ದಾಟ್? ದ ಕರೆಕ್ಟ್ ಕಾಂಬಿನೇಷನ್ ಇಟ್ ಈಸ್ ಸ್ಟಿಗ್ಮಾ, ಓವರಿ ಅಂಡ್ ಸ್ಟೈಲ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಸ್ಟೇಮಿನ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಫಿಮೇಲ್ ಪಾರ್ಟ್ ಅಲ್ಲ. ಸೊ ಸಿ ರಾಂಗ್. ಸೊ ಸ್ಟೇಮಿನ್ ಮೇಲ್ ಆರ್ಗನ್ ಆಗಿದ್ದರಿಂದ ಫಿಮೇಲ್ ಸ್ಟ್ರಕ್ಚರ್ ಕರೆಕ್ಟ್ ಆಗುವುದಿಲ್ಲ. ಸೊ ಆಪ್ಷನ್ ಡಿ ರಾಂಗ್. ಪೆಟಲ್ಸ್ ಮತ್ತು ಸೆಪೆಲ್ಸ್ ಅಟ್ರಾಕ್ಷನ್ ಮತ್ತು ಪ್ರೊಟೆಕ್ಷನ್ಗೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಮಸಲ್ಸ್ ವರ್ಕ್ ಟುಗೆದರ್ ಟು ಮೂವ್ ಅ ಬೋನ್? ಈ ಪ್ರಶ್ನೆ ಸಿಟಿಇಟಿ ಜುಲೈ 2013 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ ನಂಬರ್ is not fixed. So bone movement happens due to the pair of muscles working together. So one muscle contracts while the other relaxes. This is called an antagonistic muscle pair. ಏನಂತ ಹೇಳ್ತೀವಿ ಅದಕ್ಕೆ? ಸೊ antagonistic muscle pair. ಸೊ ಉದಾಹರಣೆಗೆ ಬೈಸಿಪ್ಸ್ ಅಂಡ್ ಟ್ರೈಸಿಪ್ಸ್ ಮೂವ್ ದ ಫೋರ್ ಆರ್ಮ್. ಆದ್ದರಿಂದ ಬೋನ್ ಮೂವ್ ಆಗಲು 2 ಮಸಲ್ಸ್ ಟುಗೆದರ್ ವರ್ಕ್ ಮಾಡುತ್ತವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ 2. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಬಿ ರಾಂಗ್. ಸೊ ಮೂಮೆಂಟ್ ಯೂಶುವಲಿ ಪೇರ್ ಆಫ್ ಮಸಲ್ಸ್ ಮೂಲಕ ಆಗುತ್ತದೆ, 4 ಬೇಕಾಗುವುದಿಲ್ಲ. ಸೊ ಆಪ್ಷನ್ ಸಿ ರಾಂಗ್. ಸೊ 6 ಮಸಲ್ಸ್ ರಿಕ್ವೈರ್ಡ್ ಇಲ್ಲ. ಸೊ ಬೇಸಿಕ್ ಮೂಮೆಂಟ್ 2 ಮಸಲ್ಸ್ ಮೂಲಕ. ಸೊ ಆಪ್ಷನ್ ಡಿ ರಾಂಗ್. ಸೊ ನಂಬರ್ ಫಿಕ್ಸ್ಡ್ ಆಗಿದೆ. ಆಂಟಾಗೋನಿಸ್ಟಿಕ್ ಮಸಲ್ ಪೇರ್ ಆಲ್ವೇಸ್ ಇಟ್ ಇಸ್ 2. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಚೂಸ್ ದ ಸೆಟ್ ದಟ್ ರಿಪ್ರೆಸೆಂಟ್ಸ್ ಓನ್ಲಿ ದ ಬಯೋಟಿಕ್ ಕಂಪೋನೆಂಟ್ಸ್ ಆಫ್ ಅ ಹ್ಯಾಬಿಟ್ಯಾಟ್. ಸೊ ಈ ಪ್ರಶ್ನೆ ಸಿಟಿಇಟಿ ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸ್ಯಾಂಡ್, ಟರ್ಟಲ್, ಕ್ರ್ಯಾಬ್, ರಾಕ್ಸ್. ಆಪ್ಷನ್ ಬಿ ಇನ್ಸೆಕ್ಟ್ಸ್, ಫ್ರಾಗ್, ಫಿಶ್, aquatic plants. Option C tiger, deer, grass, soil. So option D insects, water, aquatic plants, fish. So biotic components ಅಂದರೆ living organisms ಮಾತ್ರ. So insects, frog, fish, aquatic plants ಎಲ್ಲವೂ living organisms ಆಗಿವೆ. So this set represents only biotic components. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is insects, frog, fish, aquatic plants. So why other options are wrong here? Option A wrong. So sand ಮತ್ತು rocks abiotic components, living ಅಲ್ಲ. So option C wrong. Soil is a non-living, that is abiotic. So biotic set ಆಗುವುದಿಲ್ಲ. So option D wrong. Water is abiotic, living organism ಅಲ್ಲ. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ is the correct answer. ಸೊ ಫ್ರೆಂಡ್ಸ್, ಇವತ್ತಿನ PYQ ಸಾಲ್ವಿಂಗ್ ಸೆಷನ್ ನಿಮಗೆ ದ ವರ್ಲ್ಡ್ ಆಫ್ ದಿ ಲಿವಿಂಗ್ ಟಾಪಿಕ್ ನ ಸಿಟಿಇಟಿ ಕ್ವಶನ್ ಪ್ಯಾಟರ್ನ್ ಕ್ಲಿಯರ್ಲಿ ಅರ್ಥ ಮಾಡಿಸಿರಬೇಕು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪ್ರಾಕ್ಟೀಸ್ ಅಂದರೆ ಕಾನ್ಸೆಪ್ಟ್ಸ್ ಅಪ್ಲೈ ಮಾಡೋ ಕ್ಲಾರಿಟಿ, ರಿಪೀಟೆಡ್ ಕ್ವಶನ್ಸ್ ಐಡೆಂಟಿಫೈ ಮಾಡೋ ಕಾನ್ಫಿಡೆನ್ಸ್, ಪೇಪರ್ ಟು ಸ್ಕೋರಿಂಗ್ ಇಂಪ್ರೂವ್ ಆಗೋ ಸ್ಮಾರ್ಟ್ ಮೆಥಡ್. ಈ ಟಾಪಿಕ್ ನ ಪಾರ್ಟ್ 4 ಸೆಷನ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಸೊ ಅಲ್ಲಿಯೂ ಮೋರ್ MCQs ಫ್ರಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ದಟ್ ಈಸ್ ಫ್ರಮ್ 2011 ಟು 2024 ಸಾಲ್ವ್ ಮಾಡ್ತೀವಿ ಫಾರ್ ಮೋರ್ ಎಕ್ಸಾಮ್ ಓರಿಯೆಂಟೆಡ್ ಪ್ರಾಕ್ಟೀಸ್. ಸೊ ಸೆಷನ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಾರ್ಟ್ 4 ಮಿಸ್ ಆಗಬಾರ್ದಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ CTET 2026. ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಇಂಪ್ರೂವಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.